ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ, ನಾನು ಸಾನ್ವಿ. ಹಲೋ. ಸೊ ನಾವಿಬ್ರು ಈಗ ನಾನು ಬೇರೆ ಟಾಸ್ಕ್, ಅವ್ರು ಬೇರೆ ಟಾಸ್ಕ್ ಮಾಡ್ತಿದ್ದಾಳೆ. ಅದು ಸಾನ್ ಮಾಡ್ತಿರೋದು ಕಾಣಿಸ್ತಿದ್ಯಾ? ಟಬ್ ಅಂದರೆ ಅದು ಬಾತ್ ಟಬ್ ಡಾಲ್ಸ್ಗೆ. ಆ ಬಾತ್ ಟಬ್ಬಲ್ಲಿ ಅವಳು ಬಾರ್ಬಿನ ಇಟ್ಬಿಟ್ಟು ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾಳೆ, ಆಟಾಡ್ತಾ ಇದ್ದಾಳೆ ಅವಳು. ಸೊ ನನಗೆ ಒಂದು ಕೆಲಸ ಕೊಟ್ಟಿದ್ದಾಳೆ. ಇದು ಕಾರ್ಟನ್ ಬಾಕ್ಸ್. ನಮ್ಮ ಮನೇಲಿ ಒಂದು ಲೆನೋವೋ ಸ್ಮಾರ್ಟ್ ಕ್ಲಾಕ್ ಅಂತ ಇದೆ, ಅಲ್ಲಿಟ್ಟಿದೆ. ಇಟ್ಸ್ ಜಸ್ಟ್ ಲೈಕ್ ಅಲೆಕ್ಸಾ ಬರುತ್ತಲ್ವಾ, ಆ ರೀತಿಲಿ ಅದು ವರ್ಕ್ ಆಗುತ್ತೆ. ಅದರಲ್ಲಿ ಟೈಮ್ ತೋರಿಸಲ್ಲ, ಇದರಲ್ಲಿ ಟೈಮ್ ಕೂಡ ತೋರಿಸುತ್ತೆ. ಸೊ ಅದರದ್ದು ಡಬ್ಬ ಇದು. ಇದರಲ್ಲಿ ಈಗ ಅವಳು ಸಾನು ವಾಷಿಂಗ್ ಮಿಷಿನ್ ಮಾಡ್ತಾ ಇದ್ದಾಳೆ. ಯಾಕೆ ಅಂದರೆ ಅವಳು ಡಾಲ್ಸ್ಗೆ ಸ್ನಾನ ಮಾಡಿಸಿದಾಳಲ್ವ, ಆ ಡಾಲ್ಸ್ದು ಬಟ್ಟೆ ಡರ್ಟಿ ಆಗಿರುತ್ತಲ್ವ, ಅದನ್ನು ಹಾಕೋದಕ್ಕೆ ಅಂದ್ಬಿಟ್ಟು. ಸೊ ಇದು ನಾನು ಕವರ್ ಮಾಡಿಕೊಡ್ಬೇಕಂತೆ ಪೇಪರಲ್ಲಿ, ಹಾಗಾಗಿ ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಈಗ ಶುರು ಮಾಡ್ತಾ ಇದ್ದೀನಿ. ನಮ್ಮ ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ನಾನು ಯಾಕೆ ಹೇಳಿ ಇಲ್ಲಿ ಆಟ ಆಡ್ತಾ ಇರೋದು, ಯಾಕಂದ್ರೆ ನನ್ನ ಫ್ರೆಂಡ್ಸ್ ಇಲ್ಲ, ಅದಕ್ಕೆ ನಂಗೆ ಬೋರ್ ಆಗುತ್ತೆ. ಇಲ್ಲ ಅಂದ್ರೆ ನಾನು ಹೊರಗಡೆ ಆಟ ಆಡ್ತಾ ಇದ್ದೆ. ಹೌದು. ರಾಜೇಶ್ ಬಾಯಿ ಮುಚ್ಚಿರೋದು ನೋಡಿದ್ರೇನೆ ಹೇಳ್ಬೋದು ತಕ್ಸವ್ರೆ ಇವರು ಅಂತ. ಬಾಯಿ ಬಿಡಂಗಿಲ್ವಾ? ಮಾತಾಡಂಗಿಲ್ವಾ? ತಿನ್ನೋದು ಹೆಂಗೆ? ಜ್ಯೂಸು ತೆಗಿಯಂಗಿಲ್ಲ ರೀ, ಗಂಜಿ ಕುಡೀರಿ. ಶಾಪ್ ಫುಡ್. ಏಪ್ರಿಲ್ ಫೂಲ್. ರಿಯಲಿ ಆನ್ರಿ? ರಿಯಲಿ ಯಾಕ್ರಿ? ಏನು ಇವತ್ತು ನಿಮ್ದು ಡಯಟ್ ಪ್ಲಾನ್ ಅಂತ ಕೇಳಿದ್ರು. ಚಿಕನ್ ತಿನ್ಬೇಕು ಹೋಗಿ ಅಂತಂದೆ. ಹಂಗಾರೆ ಬೇಡ, ಇವತ್ತು ಬೇರೆ ದಿನ ಬನ್ನಿ ಅಂತ. ಕರೆಕ್ಟಾಗಿ ಹೇಳ್ರಿ. ಹೋದ್ನಾ, ಎಕ್ಸ್ರೇ ತೆಗ್ಸಿದ್ರು. ಆಮೇಲೆ ಎಲ್ಲ ಇದು ಎಕ್ಸ್ರೇ ನೋಡಾದ್ಮೇಲೆ ಸರ್ 1 hour ವೇಟ್ ಮಾಡಿ ಅಂತಂದ್ರು. ಯಾಕೆ ಅಂತಂದೆ, ಇಲ್ಲ ಇವತ್ತು ಶಾರ್ಟೇಜ್ ಆಫ್ ಡಾಕ್ಟರ್ಸ್ ಅಂತ. ಆಮೇಲೆ 1 hour ಅಂತಂದ್ರೆ ಓಕೆ ವೇಟ್ ಮಾಡ್ತೀನಿ. ಇಲ್ಲ 1 hour ಆದ್ಮೇಲೆ ಇನ್ನೊಂದು ಅವರ್ ಪ್ರೊಸೀಜರ್ ಅದು ಅಂತಂದ್ರು. 2 hours ಲಂಚ್ ಅವರ್ ಬೇರೆ. ನಿಜವಾಗ್ಲೂ ಆಗತ್ತಾ ಅಂತ ಹೇಳ್ಬಿಟ್ಟು ಬೇರೆ ದಿನಕ್ಕೆ ಅಪಾಯಿಂಟ್ಮೆಂಟ್. ಅದೇನ್ ಬಂದಿದ್ಯೋರಿ ನಿಮ್ ಹಲ್ಗೆ, ಹೋಗೋದಕ್ಕೆ ಇಷ್ಟನೇ ಇಲ್ಲ ಅನ್ಸುತ್ತೆ ನಿಮ್ ಬಿಟ್ಟು. ವಿಸ್ಡಮ್ ಇರ್ಬೇಕು ಅಂತ. ಅದು ತೆಗೆದ್ಬಿಟ್ರೆ ವಿಸ್ಡಮ್ ಹೊಟ್ಟೋಗುತ್ತಂತೆ ರಾಜೇಶ್. ಅದಕ್ಕೆ ಏನ್ ಗೊತ್ತಾ, ದಾಡ ಕಾಲ ಕೂಡ ಬರ್ತಾ ಇಲ್ಲ ಅದಕ್ಕೆ. ಹಂಗೆ ರ್ಯಾಂಕ್ ಮಾಡಿದೆ ಅಲ್ವಾ? ಚೆನ್ನಾಗಿ ಮಾಡಿದ್ರಿ ಅಲ್ವಾ? ವೆರಿ ನೈಸ್. ಫಸ್ಟ್ ಟೈಮ್ ವೆರಿ ನೈಸ್. ಸಕ್ಸಸ್. ರಾಜೇಶ್ ಕ್ರಿಕೆಟ್ ನೋಡ್ತಾ ಇದ್ದಾರೆ. ಕ್ರಿಕೆಟ್ ನೋಡೋದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅದ್ರ ಜೊತೆ ಸ್ನ್ಯಾಕ್ಸ್ ಇದ್ರೆ ಮಜಾ ಬರುತ್ತಂತೆ. ಸ್ನ್ಯಾಕ್ಸ್ ಕೇಳ್ತಾ ಇದ್ದಾರೆ. ಬಟ್ ಈಗ ಯಾರಿಗೂ ಹೊರಗಡೆ ಹೋಗಿ ತೊಗೊಂಡು ಬರೋದಕ್ಕೆ ಮೂಡು ಇಲ್ಲ. ಮನೇಲಿ ಕೂತ್ಕೊಂಡೇನೆ ನಾವು ತರಿಸ್ಕೊಳ್ಬೋದಲ್ವಾ. ಅಂದರೆ ನಾನು ಲಾಸ್ಟ್ ಟೈಮ್ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಶಾಪ್ ಮಾಡಿದಾಗ 10 ನಿಮಿಷದಲ್ಲೇ ಬಂದಿತ್ತು. ಸೊ ಇವತ್ತು ಕೂಡ ಮತ್ತೊಂದು ಸಾರಿ ಆರ್ಡ್ರ್ ಮಾಡೋಣ. ಇವತ್ತು ಎಷ್ಟು ನಿಮಿಷದಲ್ಲಿ ಬರುತ್ತೆ ಬನ್ನಿ ನೋಡೋಣ. ರಾಜೇಶ್ ಫೇವ್ರೇಟೇ ಸಿಕ್ಕಿದೆ, ಆರ್ಡ್ರ್ ಮಾಡೋಣ. ಆರ್ಡ್ರ್ ಆಯಿತು. ಡೆಲಿವರಿ ಟೈಮು 11 minutes ತೋರಿಸ್ತಾ ಇದೆ. ಬಂತು ಅನಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, 11 ನಿಮಿಷ ತೋರಿಸ್ತಾ ಇತ್ತು. 10 ನಿಮಿಷದಲ್ಲಿ ನಮಗೆ ಸ್ವಿಗ್ಗಿ ಇನ್ಸ್ಟಾಮಾರ್ಟಿಂದ ಆರ್ಡರು ಮನೆಗೆ ತಲುಪ್ತು. ಈಗ ನೀವು ಸ್ವಿಗ್ಗಿ ಇನ್ಸ್ಟಾಮಾರ್ಟನ್ನು ಸ್ವಿಗ್ಗಿ ಆ್ಯಪ್ನಲ್ಲೇ ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಫಸ್ಟ್ ಯಾವತ್ತು ಯೂಸ್ ಮಾಡಿಲ್ಲ, ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡಬೇಕು ಅನ್ನೋ ಹಾಗಿದ್ರೆ ಡೌನ್ಲೋಡ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ. ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕೂಪನ್ ಕೋಡ್ ಜನರೇಟ್ ಆಗಿದೆ, ಅದನ್ನು ಅಪ್ಲೈ ಮಾಡಿದಾಗ ನಿಮಗೆ ಫಸ್ಟ್ ಆರ್ಡರ್ ಮೇಲೆ 100 rupees ಆಫ್ ಆಗುತ್ತೆ. ಹಾಗೆ ಫಸ್ಟ್ 5 orders ಮೇಲೆ ನಿಮಗೆ ಡೆಲಿವರಿ ಚಾರ್ಜಸ್ ಕೂಡ ಇರೋದಿಲ್ಲ. ಸೊ ಯಾಕೆ ಥರ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ನಿಮಿಷಗಳಲ್ಲಿ ತರಿಸ್ಕೊಳ್ಬೋದು. ನಮ್ಮ ಸಾನು ಏನೋ ಹೇಳ್ಬೇಕಂತಪ್ಪ. ಹೇಳಿ. ನಾನೇ ಹೇಳ್ಬೇಕಾ? ನೀನು ತಾನೇ ಹೇಳಿದ ಅವಾಗಲಿಂದ ಅದು ಇದು ಇದು ವಟ 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 ಅಂತಾನೆ ಅವಳೆ. ಏನಂದ್ಲು?
ಹೇಳ್ಬೇಕಿತ್ತು, ಡ್ಯಾಡಾಗೆ ಕ್ರಿಕೆಟ್ ಇಷ್ಟ, ಮಮ್ಮಗೆ ಸೀರೀಸು ಮೂವೀಸು ಇಷ್ಟ, ಸಾನುಗೆ ಕಾರ್ಟೂನು ಇಷ್ಟ ಅಂತ. ಬರೀ ಅಷ್ಟೇ ಅಲ್ಲ ನಂತು. ಮತ್ತೆ ನನಗೆ ಕಾರ್ಟೂನ್ ಇಷ್ಟ, ಕಾರ್ಟೂನ್ ಮೂವೀಸ್ ಇಷ್ಟ, ಕಾರ್ಟೂನ್ ಸೀರೀಸ್ ಇಷ್ಟ. ಕಾರ್ಟೂನು ಶಾರ್ಟ್ ಆ್ಯಂಡ್ ಸ್ವೀಟ್. ಯಾವುದ್ರಲ್ಲಿ ಏನಾದರೂ ಕಾರ್ಟೂನ್ ಇದ್ದರೆ, ಯಾವುದ್ರಲ್ಲಿ ಕಾರ್ಟೂನ್ ಇರುತ್ತೋ ಅದೆಲ್ಲ ನೋಡ್ತೀನಿ ನಾನು. ಹೌದು, ನಾನು ಈ ಮಧ್ಯೆ ಸ್ನೇಹಿತರೆ ಸೀರಿಯಲ್ಸ್ ಅಂತೂ ನಾನು ಮೊದಲಿಂದ ಏನು ಜಾಸ್ತಿ ನೋಡೋದಿಲ್ಲ. ಎಡಿಟಿಂಗಲ್ಲೇ ನಂದು ಟೈಮ್ ಹೋಗುತ್ತೆ, ಮನೆ ಕೆಲಸದಲ್ಲೇ ಹೋಗುತ್ತೆ. ಇಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಫ್ಯಾನ್ ಏನೂ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಲ್ಯಾಪ್ಟಾಪ್ನ ತೊಗೊಂಡ್ಬಿಟ್ಟು ಹಾಲಲ್ಲಿ ಕೂತ್ಕೊಳ್ತೀನಿ, ಅಲ್ಲಿ ಫ್ಯಾನ್ ಇದೆಯಲ್ಲ ಅಂದ್ಬಿಟ್ಟು. ಹಾಲಲ್ಲಿ ಕೂರ್ಬಿಟ್ಟು ಇದು ಮಾಡೋದು ಬದಲು ಮೂವೀಸ್ ನೋಡ್ತಾ ಇರ್ತೆ. ಅಯ್ಯೋ ಮಾಡಿ ಮಾಡಿ ತಲೆನೋವು ಬಂದ್ಬಿಟ್ಟಿರುತ್ತೆ ಕಣೆ ಸಾನು. ಸೊ ಸಮಥಿಂಗ್ ಫಾರ್ ರಿಫ್ರೆಶ್ಮೆಂಟು. ನೀನು ಬೆಳಿಗ್ಗೆಯಿಂದ ಹೊತ್ತು ನೋಡ್ತಾನೆ ಇರ್ತೀಯಾ? ನೋಡ್ರಿ, ನಾನು ಸ್ವಲ್ಪ ನೋಡೋಂಗಿಲ್ಲ. ಮಮ್ಮಗೆ ಇದು ಇಷ್ಟ ಅದು ಇಷ್ಟ ಅಂದ್ಕೊಂಡು ಆಗಲೇ ಲಿಸ್ಟ್ ಮಾಡ್ತಾವಳೆ. ಈಗ OTTಯಲ್ಲಿ ತುಂಬ ನೋಡ್ತಾ ಇದ್ದೀನಿ ನಾನು. ಅದಕ್ಕೆ ಮಾಡ್ತೀರಲ್ಲ ಬೆಳಗ್ಗೆ ಓದೋದು. ಅಯ್ಯೋ ಎಷ್ಟು ದೊಡ್ಡ ಕೆಲಸ ನೋಡಿ. ಸಮ್ಮರ್ ಹಾಲಿಡೇಸಲ್ಲೂ ಓದ್ತಾವಳೆ ಅಂದರೆ ದೊಡ್ಡ ವಿಷಯನೇ ಅಲ್ವಾ? ಇವ್ರ ಫ್ರೆಂಡ್ಸ್ ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ಸ್ನೇಹಿತರೆ ಸಖತ್ತು ಬೆಳಗ್ಗೆಯಿಂದನೂ ಸುಸ್ತು, ಒಂಥರ ಹೊಟ್ಟೆ ನೋವು, ಬ್ಯಾಕ್ ಪೇನ್ ಆಗ್ತಾ ಇದೆ, ಲೋವರ್ ಬ್ಯಾಕ್ ಪೇನು, ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬೆಳಿಗ್ಗೆಯಿಂದನೂ ಹಿಂಗೆ ಆಗ್ತಾ ಇದೆ. ಸೊ ಮಲಗಿದೆ, ಸ್ವಲ್ಪ ನಿದ್ದೆ ಮಾಡಲಿಲ್ಲ. ಒಂದು ಅರ್ಧ ಮುಕ್ಕಾಲು ಗಂಟೆ ಮಲ್ಕೊಳ್ಳೋದು, ಎದ್ದೋಳೋದು, ಕಡಿಮೆ ಆಯಿತಾ ಓಡಾಡೋದು ಸ್ವಲ್ಪ ಗೊತ್ತಾಗುತ್ತೆ, ಇಲ್ವಾ ಮತ್ತೆ ಹೋಗಿ ಮಲ್ಕೊಳ್ಳೋದು, ಹಾಗೆ ಆಗ್ತಾ ಇದೆ. ಈಗಲೂ ಕೂಡ 2 ಸಾರಿ ಮಲಗಿ ಎದ್ದಿದ್ದೀನಿ. ನಾನು ಈಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋ ಟೈಮ್ ಆಗಿದೆ. ಅವಳು ಪಾಪ ಈಗ ಹೋದರೆ ಬ್ಯಾಡ್ಮಿಂಟನ್ ಎಲ್ಲ ಮುಗಿಸ್ಕೊಂಡೇ ಬರೋದು. ಸೊ ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತ ಹೇಳಿ ನಾನು ನಿಮ್ಮ ಜೊತೆ ಪಿಕ್ಕಲ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು. ವಾವ್ ನೈಸ್. ಇನ್ನು ಸ್ವಲ್ಪ ಎಣ್ಣೆ ಹಾಕಬೇಕನ್ಸುತ್ತೆ. ಓಕೆ, ಹಾಕೋಣ. ಪಿಕ್ಕಲ್ ಸ್ನೇಹಿತರೆ ನಾನು 3 ವೆರೈಟಿಯಲ್ಲಿ ಮಾಡಿದೆ. ಸೊ ಮೊದಲನೇದಾಗಿ ನಾನು ನಿಮ್ಮ ಜೊತೆ ಹೇಳಿದ್ನಲ್ಲ, ಇವತ್ತು ಕಟ್ ಮಾಡ್ತಾ ಇದ್ದೀನಿ ನೋಡಿ, ಫಸ್ಟ್ ಟೈಮ್ ನಾನು ಪಿಕ್ಕಲ್ ಹಾಕಬೇಕು ಅಂತಿದ್ದೀನಿ ಅಂತ. ಆವಾಗ ಅದರಲ್ಲೇ 2 ಭಾಗ ಮಾಡಿಕೊಂಡು 2 ಥರ ಮಾಡಿದೆ. ಓಕೆನಾ? ನೆಕ್ಸ್ಟ್ ಅದಾದಮೇಲೆ ನನಗೆ ಇನ್ನೂ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನಿಸ್ತು. ಸೊ ನೆಕ್ಸ್ಟ್ ಬ್ಯಾಚ್ ತರಿಸಿ ಮತ್ತು 1 kg ಉಪ್ಪಿನಕಾಯಿ ಹಾಕಿದೆ. ಸೊ ಇದನ್ನು ನೆನ್ನೆ ತನಕ ಇಟ್ಟು ಇದನ್ನು ನಾನು ತುಂಬಿದ್ದೀನಿ ಡಬ್ಬಕ್ಕೆ. ಸೊ ಇವಾಗ ನೋಡ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಮೇಲ್ಗಡೆ ಸ್ವಲ್ಪ ಕಡಿಮೆ ಇದೆ. ಸೊ ಎಣ್ಣೆ ಕಾಯಿಸಿ ಹಾಕಬೇಕು. ಸೊ 3 ಬ್ಯಾಚ್ ಮಾಡ್ದಂಗೆ ಆಯಿತು. ಸೊ 3 ಬ್ಯಾಚು ಹೇಗಿತ್ತು, ಫಸ್ಟ್ ನಾನು ಏನು ರೆಸಿಪಿ ಮಾಡಿದ್ನೋ ಅದನ್ನು ಶೇರ್ ಮಾಡ್ತೀನಿ. ಮೊದಲೀಗ ಅದನ್ನು ನೋಡಿ. ಸೊ ಫಸ್ಟ್ ಸ್ಟೆಪ್ ಏನು, ಮಾವಿನಕಾಯಿನ ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಕಟ್ ಮಾಡಿ ಒಂದು 2 ಅವರ್ 2ರಿಂದ 4 ಅವರ್ ಹಾಗೇ ಮನೆ ಒಳಗಡೆನೆ ಹಾರಾಕ್ಬಿಟ್ಟಿದ್ದೆ ಒಂದು ಬಟ್ಟೆ ಮೇಲೆ. ನೀರಿನ ಅಂಶ ಇದ್ರೆ ಏನಾದರೂ ಹೋಗಲಿ ಅಂದ್ಬಿಟ್ಟು. ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಇದು ಉಪ್ಪು ಹಾಕಿದಾಗ ನೀರು ಬಿಟ್ಟು ಈ ಮಾವಿನಕಾಯಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ 2 ದಿನ ನಾವು ಹೀಗೇನೆ ಮುಚ್ಚಿ ಬಿಡಬೇಕು. 2 ದಿನದ ತನಕ ಇದನ್ನು ನಾವು ಮುಟ್ಟಬೇಕು ಅನ್ನೋ ನೆಸಸರಿ ಇಲ್ಲ, ಮಿಕ್ಸ್ ಮಾಡಬೇಕು ಅನ್ನೋ ನೆಸಸರಿ ಇಲ್ಲ. ಆಫ್ಟರ್ 2 ಡೇಸ್ ನಾವು ಇದನ್ನು ತೆಗೆದು ನೋಡಿದಾಗ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ, ಯಾಕಂದರೆ ಅದು ಶ್ರಿಂಕ್ ಆಗಿರುತ್ತೆ ನೀರು ಬಿಟ್ಟು. ಸೊ ನಾನು ಇದರ ನೀರನ್ನು ಯೂಸ್ ಮಾಡಲಿಲ್ಲ. ಟೇಸ್ಟ್ ಮಾಡಿ ನೋಡಿದೆ ತುಂಬಾ ಹುಳಿ ಇತ್ತು. ಸೊ ನಾನು ಅದನ್ನು ಚೆಲ್ಬಿಟ್ಟೆ. ಚೆಲ್ಲಾದಮೇಲೆ ನಾನು ಇದನ್ನು ಒಂದು ತಟ್ಟೆಯಲ್ಲಿ ಆರಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಇತ್ತಲ್ವ, ಅದು ಕಡಿಮೆ ಆಗಲಿ ಅಂದ್ಬಿಟ್ಟು ಬಿಸಿಲಲ್ಲಿ ಇಡೋಣ ಅಂಥೇಳಿ. ಸೊ ಧೂಳಾಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಇದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿ ಒಂದು 4 to 5 ಅವರ್ ಬಿಸಿಲಲ್ಲಿ ಇಟ್ಟಿದ್ದೆ. ಸಂಜೆ ಸ್ನೇಹಿತರೆ ನಾನೀಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ಪ್ಯಾನಲ್ಲಿ ನಾನು ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಮೆಂತೆಕಾಳು ನೋಡಿ ಸ್ವಲ್ಪ ಕೆಂಪಗಾಗಿದೆ ಅಲ್ವಾ? ಸೊ ಕೆಂಪಗಾಗೋ ತನಕ ಹುರಿದು ಆದಮೇಲೆ ನಾನು 1 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಚಟಪಟ ಅನ್ನತ್ತೆ, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕು. ತೆಗೆದುಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಮೆಣಸಿನ್ಕಾಯಿ ಸೇರಿಸ್ತೀನಿ. ಮೆಣಸಿನ್ಕಾಯಿ ನಾವು 2 ಥರದ್ದು ಯೂಸ್ ಮಾಡಬೇಕು. ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಇನ್ನೊಂದು ಖಾರ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಆ್ಯಂಡ್ ಸೊ ಗೊಜ್ಜು ಬರೋದಕ್ಕೆ ಸ್ವಲ್ಪ ಯೂಸ್ ಆಗುತ್ತೆ. ಖಾರ ಇರೋದಿಲ್ವಲ್ಲ, ಜಾಸ್ತಿ ಹಾಕ್ಬೋದು. ಆ್ಯಂಡ್ ಖಾರದ ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಂಡು ಆ ಮಸಾಲೆನ ಸಪ್ರೇಟ್ ಮಿಕ್ಸಿ ಮಾಡ್ಕೊಳ್ಬೇಕು, ಈ ಮೆಣಸಿನ್ಕಾಯಿನ ಸಪ್ರೇಟ್ ಮಿಕ್ಸಿ ಮಾಡ್ಕೊಳ್ಬೇಕು. ಯಾಕಂದರೆ ಮೆಣಸಿನ್ಕಾಯಿ ನಾವು ಚೆನ್ನಾಗಿ ಪುಡಿ ಮಾಡಬೇಕು. ಆ 2 ಮಸಾಲೆ ಏನು ಹುರ್ಕೊಂಡಿದ್ದು ಅದು ಸ್ವಲ್ಪ ಕೋರ್ಸ್ ಪೌಡರ್ ಇದ್ದರೆ ಸಾಕು. ಮತ್ತೊಂದು ಬಾಣಲಿಯಲ್ಲಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆಯಲ್ಲಿ ನಾನೀಗ ಸ್ವಲ್ಪ ಸಾಸಿವೆ, ಜಜ್ಜಿಟ್ಕೊಂಡಿರೋ ಅಂಥ ಸ್ವಲ್ಪ ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ, ಮೆಂತೆ, ಸಾಸಿವೆ ಎಲ್ಲ ಯಾಕೆ ಸೇರಿಸೋದು ಅಂದರೆ
ಮಾವಿನಕಾಯಿ ತುಂಬಾ ಹುಳಿ ಇರುತ್ತಲ್ವಾ, ಸೊ ಅದನ್ನು ಸಹ ಹುಳಿನ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಒಗರು ಅಂಶ ಹಾಕೋದು. ಸೊ ನೋಡಿ ಈಗ ಆಫ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಾವೀಗ ಎಣ್ಣೆ ತಣ್ಣಗಾಗೋ ತನಕ ಕಾಯಬೇಕು. ಉಪ್ಪಿನಕಾಯಲ್ಲಿ ನೋಡಿ ನಾನು ಎಷ್ಟು ಒಣಗಿಸಿದ್ನೋ ಅದ್ರಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ, ಅರ್ಧ ಹಾಗೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಸ್ವಲ್ಪ ಡ್ರೈ ಆದಂಗೆ ಕೂಡ ಆಗಿದೆ. ಇದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಕೂಡ ಆಮೇಲೆ ಹಾಕ್ಕೊಳ್ಬೋದಲ್ವಾ. ಜೊತೆಗೆ ಎಣ್ಣೆ ಬಿಸಿ ಮಾಡಿಟ್ಟಿದ್ನಲ್ಲ, ಅದು ತಣ್ಣಗಾಗಿದೆ, ತಣ್ಣಗಾದ್ಮೇಲೆ ಮಾತ್ರನೇ ಹಾಕಬೇಕಂತೆ. ಸೊ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇವತ್ತೇ ಇದನ್ನು ಟೇಸ್ಟ್ ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ಟೇಸ್ಟ್ ಕೂಡ ಅಷ್ಟು ಗೊತ್ತಾಗೋದಿಲ್ಲ. ನಾನೀಗ ಉಪ್ಪೇನು ಸೇರಿಸಿಲ್ಲ, ಬಿಕಾಸ್ ಮೊದಲೇನೆ ಉಪ್ಪು ಸೇರಿಸಿದೆ. ತಿಂದು ನೋಡಿದೆ, ಚೆನ್ನಾಗಿತ್ತು ಅಂದರೆ ಅದು ಹುಳಿ ಅಂತ ಅನ್ನಿಸ್ತಾ ನಾನು ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ನಿಸಿದ್ದು ಮಾವಿನಕಾಯಿ ಹೋಳು ಕೂಡ. ಸೊ ನೋಡಿ ಕಲರ್ ಹೇಗಿದೆ. ಈಗ ಮಾರನೇ ದಿನಕ್ಕೆ ನೋಡೋಣ ಕಲರ್ ಹೇಗೆ ಚೇಂಜ್ ಆಗಿರುತ್ತೆ ಅಂತ. ನೋಡಿ ಸ್ನೇಹಿತರೆ, ಮಾರನೇ ದಿನ ಕಲರ್ ಹೇಗೆ ಚೇಂಜ್ ಆಗಿದೆ, ಮಸಾಲೆ ಎಲ್ಲ ಹೇಗೆ ಹೀರ್ಕೊಂಡಿದೆ, ಮಾವಿನಕಾಯಿ ಹೋಳುಗಳು ಅಂತ ಹೇಳಿಬಿಟ್ಟು. ಸೊ ಇದು 1 ದಿನ ಅಲ್ಲ, 2 ದಿನ ಇಟ್ಟು ಕೂಡ ನೀವು ಟೇಸ್ಟ್ ಮಾಡಿದಾಗ ನಿಮಗೆ ಎಕ್ಸಾಕ್ಟ್ ಟೇಸ್ಟ್ ಗೊತ್ತಾಗುತ್ತೆ. ನಿಮಗೆ ಈ ಸ್ಟೇಜಲ್ಲಿ ಉಪ್ಪು ಹಾಕಬೇಕು ಅನಿಸುತ್ತಾ, ಖಾರ ಹಾಕಬೇಕು ಅನಿಸುತ್ತಾ, ಮತ್ತೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಸ್ವಲ್ಪ ಕಡಿಮೆ ಆಯಿತು ಅನಿಸುತ್ತಾ, ಕಡಿಮೆ ಆಗಿದ್ರೆ ಇನ್ನು ಸ್ವಲ್ಪ ಬಿಸಿ ಮಾಡಿ ತಣ್ಣಗೆ ಮಾಡಿ ಹಾಕ್ಕೊಳ್ಬೋದು. ನನಗೆ ಇದು ನೋಡ್ತಾ ಇದ್ರೆ ಎಣ್ಣೆ ಸಾಕು ಅಂತ ಅನ್ನಿಸ್ತಾ ಇದೆ. ಎಲ್ಲ ಕಡೆ ಕೋಟ್ ಕೂಡ ಆಗಿದೆ, ಹಾಗೆ ಕೆಳಗಡೆ ಕೂಡ ಇದೆ. ಇದೀಗ ನಾನು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಬೋದು. ಈಗ ನೆಕ್ಸ್ಟ್ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಏನು ಮಾಡಿದ್ನೋ ಅದಕ್ಕಿಂತ ಡಿಫ್ರೆಂಟು, ಬಟ್ ಅದರಲ್ಲಿ ಅರ್ಧ ಎತ್ತಿಟ್ಟಿದ್ದೀನಿ, ಅರ್ಧ ಮಾತ್ರ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇದಕ್ಕೆ ನಾನೀಗ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ನಾನಿವತ್ತು ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಮೊದಲು ಕೂಡ ಹಾಕಿದ್ದೆ, ಅಂದರೆ ಲಾಸ್ಟ್ ಬ್ಯಾಚ್ ಮಾಡಿದ್ನಲ್ಲ ಅದಕ್ಕೆ, ಬಟ್ ನಿಮ್ಗೆ ತೋರಿಸೋದನ್ನು ಮರ್ತಿದ್ದೆ. ಇದಕ್ಕೆ ನೋಡಿ ಬರೀ ಮೆಣಸಿನ್ಕಾಯಿ, ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6ರಿಂದ 7 ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ ಇದು ಎಣ್ಣೆ ಬಿಸಿ ಇತ್ತಲ್ವ, ತಣ್ಣಗಾಗಿದೆ. ಇದಕ್ಕೆ ನಾನೀಗ ಪುಡಿ ಮಾಡ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸಾಂಬಾರು ಪೌಡ್ರು ಸೇರಿಸ್ತಾ ಇದ್ದೀನಿ. ಅಮ್ಮಂಗೆ ಈ ಟೇಸ್ಟು ತುಂಬ ಇಷ್ಟ ಅಂತೆ, ಸಾಂಬಾರು ಪೌಡರ್ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂದರು. ಸೊ ಅವ್ರು ಹೇಳಿದ್ದು ಮಾಡೋಣ, ಅತ್ತೆ ಹೇಳಿದ್ದು ಮಾಡೋಣ ಅಂದ್ಬಿಟ್ಟು 2 ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿಲ್ಲ. ಯಾಕೆ ಅಂದರೆ ಹೋದ ಸರಿ ಬೆಳ್ಳುಳ್ಳಿ ಹಾಕಿದ್ದೆ, ಹಿಂಗೆ ಹಾಕಿದ್ದೆ, ಮೆಂತೆ ಸಾಸಿವೆ ಎಲ್ಲ ಹಾಕಿದ್ನಲ್ಲ, ಸ್ವಲ್ಪ ಒಗರು ಜಾಸ್ತಿ ಆಗಿಬಿಟ್ಟು ಹುಳಿ ಕಡಿಮೆ ಆಗಿಬಿಟ್ಟಿತ್ತು. ಹಾಗಾಗಿ ಇದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೀನಿ ಎಲ್ಲನೂ. ಸ್ವಲ್ಪ ಹಿಂಗು, ಇದ್ರದ್ದು ಡಬಲ್ದಷ್ಟು ನಾನು ಮೊದಲು ಹಾಕಿದ್ದೆ. ಬೆಳ್ಳುಳ್ಳಿನ ಸ್ಕಿಪ್ ಮಾಡಿದ್ದೀನಿ. ಸಾಸಿವೆ ಮತ್ತು ಮೆಂತೆ ಇದಕ್ಕೆ ಹಾಕೇ ಇಲ್ಲ. ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಖಾರ ಹಾಕಿದ್ದೀನಿ. ಸೊ ನನಗೆ ಪರ್ಸ್ನಲಿ ನೀವು ಕೇಳೋದಾದರೆ ಇದು 2ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ. ನನಗೆ ಫಸ್ಟ್ ಮಾಡಿದ್ದೇ ಇಷ್ಟ ಆಯಿತು. ಇದು ಸ್ವಲ್ಪ ಈ ಸಾಂಬಾರು ಪೌಡರ್ದು ವಾಸನೆ ಇತ್ತು. ನನಗೆ ಇದು ಇಷ್ಟ ಇಲ್ಲ, ಬಟ್ ನಮ್ಮ ಅಮ್ಮಂಗೆ ಇದು ತುಂಬ ಇಷ್ಟ ಅಂತೆ. ಸೊ ನೋಡಿದ್ರಲ್ವ, 2 ಥರ ನಾನು ಉಪ್ಪಿನಕಾಯಿನ ಮಾಡಿದ್ದೆ. ಒಂದು ಪ್ರಾಸೆಸ್ ಒಂದೇ, ಬಟ್ ಲಾಸ್ಟಲ್ಲಿ ನಾವು ಏನು ಅದಕ್ಕೆ ಮಸಾಲೆ ಆ್ಯಡ್ ಮಾಡ್ತೀವೋ ಅದು ಮಾತ್ರನೇ ಡಿಫ್ರೆಂಟ್ ಇತ್ತು. ಸೊ ನನಗೆ ಅದರಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ಹುಳಿ ಸ್ವಲ್ಪ ಕಡಿಮೆ ಇದೆ. ಅಂದರೆ ನಾವು ಉಪ್ಪು ಹಾಕ್ಬಿಟ್ಟು ನೆನ್ಸಕ್ಕೆ ಇಟ್ಟಿರ್ತೀವಲ್ವ 2 ಡೇಸ್, ಅದ್ರಲ್ಲಿ ಫುಲ್ ಹುಳಿ ಬಿಟ್ಕೊಂಡ್ಬಿಟ್ಟಿರುತ್ತೆ. ಆ ಹುಳಿ ನಾನು ನೀರು ಇರೋದು ಬೇಡ, ನೀರು ಹಾಕಿದ್ರೆ ಬೇಗ ಕೆಡುತ್ತೆ ಅಂದ್ಬಿಟ್ಟು ಅದನ್ನು ಚೆಲ್ಬಿಟ್ಟೆ. ಆಮೇಲೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದ ಮೇಲೆ ನನಗೆ ಅನಿಸಿದ್ದೇನು ಅಂದರೆ, ಇದು ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಜಾಸ್ತಿ ಇರಬೇಕು ಆ್ಯಂಡ್ ಗೊಜ್ಜು ಕೂಡ ಇರಬೇಕು. ಅದು ನೀರೆಲ್ಲ ಚೆಲ್ಬಿಟ್ನಲ್ಲ, ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ನೀರು ಬಿಡಲಿಲ್ಲ ಆ್ಯಂಡ್ ಹುಳಿ ಕೂಡ ಸ್ವಲ್ಪ ಕಡಿಮೆ ಅನ್ನಿಸ್ತು. ಅದಕ್ಕೆ ನಾನು ಅಂದ್ಕೊಂಡೆ ನೆಕ್ಸ್ಟ್ ಟೈಮ್ಗೆ ನಾನು 2 ದಿನ ನೆನೆಸಿ ಇಟ್ಟಿದ್ದೆ, 1 ದಿನಕ್ಕೆ ಲಿಮಿಟ್ ಮಾಡೋಣ. ಅಂದರೆ ರಾತ್ರಿ ಹಾಕಿಬಿಟ್ಟು ಮಾರನೇ ದಿನ ಬೆಳಿಗ್ಗೆನೇ ಅದು ಎಷ್ಟು ನೀರು ಬಿಟ್ಟಿರುತ್ತೋ ಅಷ್ಟು ನಾವು ಚೆಲ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಹಾಕೋಣ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ನಾನು ರೆಸಿಪಿನ ಹೇಗೆ ಮಾಡಿದೆ ನೋಡಿ. ಇದು ನೋಡಿ ಸ್ನೇಹಿತರೆ, ಸೆಕೆಂಡ್ ಬ್ಯಾಚ್ 12 ಅವರ್ ಉಪ್ಪಲ್ಲಿ ನೆನೆಸ್ಬಿಟ್ಟು ಆ ನೀರನ್ನು ಚೆಲ್ಬಿಟ್ಟು ಬೆಳಿಗ್ಗೆನೆ ನಾನು ಒಂದು 2 ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡಿ ಒಂದು ಬಟ್ಟೆ ಮುಚ್ಚಿ ಬಿಸಿಲಲ್ಲಿ ಇಟ್ಟಿದ್ದೆ. ಸೊ ಸಂಜೆ ತನಕ ಸ್ವಲ್ಪ ಒಣಗ್ದಂಗೆ ಆಗಿದೆ ನೋಡಿ. ಮೊದಲು ನಾನು 2 ಅವರ್ ಇಟ್ಟಿದ್ದೆ ಅಷ್ಟೇ. ಸಾರಿ ಸ್ನೇಹಿತರೆ, ಬಟ್ ಇದಕ್ಕೆ ಮಸಾಲೆ ಹಾಕಿದ್ದು ನಾನು ಏನು ಪ್ರಿಪೇರ್ ಮಾಡಿದ್ನೋ ಆ ವಿಡಿಯೋ ನನಗೆ ಸಿಗ್ತಾ ಇಲ್ಲ, ಎಲ್ಲೋ ಮಿಸ್ ಆಗಿದೆ. ಹಾಗಾಗಿ ನಾನು ಹಾಗೆ ತಿಳಿಸ್ತೀನಿ ಏನೆಲ್ಲ ಮಾಡಿದೆ ಇದಕ್ಕೆ ಅಂತ. ಡಿಫ್ರೆಂಟ್ ಏನೂ ಇಲ್ಲ, ಫಸ್ಟ್ ಟೈಮ್ ನಾನು ಏನೆಲ್ಲ ಮಾಡಿದ್ನೋ ಸೇಮ್ ಇದಕ್ಕೆ ಮಾಡಿದ್ದು. ಇವಾಗ ಏನಪ್ಪ ಡಿಫ್ರೆನ್ಸು ಅಂದರೆ, ಆವಾಗ ನಾನು ಸ್ವಲ್ಪ ಕಡಿಮೆ ಹಾಕಿದ್ದೆ, ಲೈಕ್ 1/2 ಸ್ಪೂನು ಮೆಂತೆ ಹಾಕಿದ್ದೆ, 1 ಸ್ಪೂನ್ ಸಾಸಿವೆ ಹಾಕಿದ್ದೆ. ಈಗ ನಾನು 1 ಸ್ಪೂನ್ ಮೆಂತೆ ಹಾಕಿದ್ದೆ, 2 ಸ್ಪೂನು ಸಾಸಿವೆ ಹಾಕ್ಕೊಂಡೆ. ಆ್ಯಂಡ್ ಖಾರ ಎಷ್ಟು ಬೇಕೋ ಅಷ್ಟು ಖಾರದ್ದು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಹಾಕಿದ್ದೀನಿ. ಆ್ಯಂಡ್ ಎಣ್ಣೆಯಲ್ಲಿ ನಾವು ಏನು ಫ್ರೈ ಮಾಡ್ತೀವಿ ನೋಡಿ, ನಾವು ಆ ಡ್ರೈ ಪೌಡರ್ನ ಮಿಕ್ಸಿ ಮಾಡ್ಕೊಳ್ಬೇಕು, ಪೌಡರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಹಿಂಗು ಇಷ್ಟನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ
ಮೊದಲೇ ಎಷ್ಟು ಹಾಕಿದ್ನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀನಿ. ರೀಸನ್ ಏನಂದರೆ ನಾವು ಜಾಸ್ತಿ ಇದರ ಹುಳಿ ತೆಗೆದಿಲ್ಲ, ಇದರಲ್ಲಿ ಹುಳಿ ಮತ್ತಷ್ಟು ಇದೆ. ಆ್ಯಂಡ್ ಇದು ಮಸಾಲೆ ಹಾಕಿದ್ಮೇಲೆ ನಿಯರ್ಲಿ 5 to 7 days ಬೇಕು ಇದು ಸಾಫ್ಟ್ ಆಗೋದಕ್ಕೆ. 2 ದಿನಕ್ಕೇ ಅದು ಸಾಫ್ಟ್ ಆಗಿಬಿಟ್ಟಿತ್ತು, ಉಪ್ಪು ನೀರು ಬಿಟ್ಟಿತ್ತು. ಬಟ್ ಇದು ಜಾಸ್ತಿ ನೀರು ಬಿಡೋದೇ ಇಲ್ಲ. ಆ್ಯಂಡ್ ಇದಕ್ಕೆ ಎಕ್ಸ್ಟ್ರಾ ನಾವು ಉಪ್ಪು ಕೂಡ ಹಾಕಬೇಕು, ಯಾಕಂದರೆ ಇದಕ್ಕೆ ನಾನು ಸ್ವಲ್ಪನೇ ಉಪ್ಪು ಹಾಕಿಬಿಟ್ಟು ಸ್ವಲ್ಪನೇ ರಸ ತೆಗೆದ್ಬಿಟ್ಟು ಅದನ್ನು ಚೆಲ್ಲಿದ್ದೆ, ಯಾಕಂದರೆ ಹುಳಿ ಇರಲಿ ಅಂತ ಹೇಳಿಬಿಟ್ಟು. ಇದರಲ್ಲೂ ನೀವು ನೋಡ್ಬೋದು ಜಾಸ್ತಿ ಗೊಜ್ಜೇನು ಬಂದಿಲ್ಲ, ಜಾಸ್ತಿ ಬಿಡೋದು ಇಲ್ಲ, ನೀರು ಬಿಟ್ಟಾಗ ಮಾತ್ರನೇ ಗೊಜ್ಜು ಬರೋದು. ನೋಡಿ ಸ್ನೇಹಿತರೆ, ಮನೆ ಹಾಲತ್ತು ಏನು ಮಾಡಿದ್ದಾಳೆ ಅಂತ. ಪಾಪ ಅವ್ಳ ಫ್ರೆಂಡ್ಸ್ ಯಾರು ಇವತ್ತು ಸಿಗಲಿಲ್ವಾ, ಸಿಕ್ಕಿದ್ರೆ ಮನೇಲಿ ಇರೋದೇ ಇಲ್ಲ, ನಾನೇ ಬೈತಾ ಇರ್ತೀನಿ, ಅಷ್ಟೊಂದೆಲ್ಲ ಟಾಯ್ಸ್ ಇದೆ ತೆಗೆದು ಆಡೋದೇ ಇಲ್ಲ ನೀನು ಅಂತ. ಇವತ್ತು ಅವಳ ಫ್ರೆಂಡ್ಸ್ ಯಾರೂ ಬಂದಿಲ್ಲ ಅಂದ್ಬಿಟ್ಟು ಇದು ಅವಳ ಡಾಲ್ಸ್ಗೆ ವಾರ್ಡ್ರೋಬ್, ಅದರಲ್ಲಿ ಅವಳದು ಡಾಲ್ಸ್ದು ಬಟ್ಟೆಗಳು, ಆಕ್ಸೆಸರೀಸು ಲೈಕ್ ಶೂಸ್ ಎಲ್ಲನೂ ಇಟ್ಟಿದ್ದಾಳೆ. ಇದು ಐಸ್ ಕ್ರೀಮ್ ಸೆಟ್ಟು, ಇದು ಕಿಚನ್ ಸೆಟ್ ಅವಳೇ ಮಾಡಿದ್ದು, ಇದು ಬಾತ್ ಮಾಡಿಸಿದ್ದು ಬಾರ್ಬಿಗೆ, ಹಾಗೆ ಮಲಗಿಸ್ಬಿಟ್ಟು ಹೊಟ್ಟೋಗಿದ್ದಾಳೆ. ಅದರದ್ದು ಆಕ್ಸೆಸರೀಸು, ಶೂಸು, ಬಾಚಣಿಗೆ. ಇದು ಮಾಡ್ತೀನಿ ಅಂತ ಹೇಳಿದ್ಲಲ್ಲ ನೋಡಿ, ಮಾಡಿದ್ದಾಳೆ. ವಾಷಿಂಗ್ ಮಷೀನ್, ಟಾಪ್ ಲೋಡ್ ವಾಷಿಂಗ್ ಮಷೀನ್, ಬಟ್ಟೆ ಒಗೆಯೋದಕ್ಕೆ ಪಾಪ ಹಾಕ್ಬಿಟ್ಟು ಹೋಗವಳೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮೀಟಿಂಗ್ ಯು ನೆಕ್ಸ್ಟ್ ಡೇ. ನೆನ್ನೆ ನಾನು ಹೇಳ್ತಿದ್ದೆ ಅಲ್ವ, ಯಾಕೋ ಒಂಥರ ಮೈಕೈ ನೋವು ಆಗ್ತಾಯಿದೆ, ಸುಸ್ತಾಗ್ತಿದೆ ಅಂದ್ಬಿಟ್ಟು. ಅದು ಯಾಕೆ ಅಂತ ನೆನ್ನೆ ಗೊತ್ತೇ ಆಗಲಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋದು, ಆಮೇಲೆ ಬಂದು ಅಡುಗೆ ಮಾಡೋದು, ಅದೇ ಥರ ಮಾಡ್ತಾಯಿದ್ದೆ. ಚಪಾತಿ ಮಾಡೋಕ್ಕೂ ಆಗಲಿಲ್ಲ, ಸ್ವಲ್ಪ ರೆಸ್ಟ್ ಮಾಡಿದೆ. ಆಮೇಲೆ ಚಪಾತಿ ಮಾಡೋಕ್ಕೆ ಬಂದರೆ ಹೊಟ್ಟೆ ನೋವು, ಮೈಕೈ ನೋವು ಜಾಸ್ತಿನೇ ಆಗೋಯಿತು. ಹೇಗೋ ಊಟ ಮಾಡ್ಕೊಂಡು ಮಲ್ಕೊಳ್ಬೇಕು ಅನ್ನಿಸ್ತಾಯಿತ್ತು. ಬೆಡ್ಡಿಗೆ ಬಂದಮೇಲೆ ಜಾಸ್ತಿ ಹೊಟ್ಟೆ ನೋವು ಶುರು ಆಗೋಯ್ತು, ಯಾಕೆಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಮೊನ್ನೆ ಶುರುವಾಗಿದ್ದು, ನೆನ್ನೆ ತನಕ ತಡ್ಕೊಳಕ್ಕಾಗಲಿಲ್ಲ. ಟ್ಯಾಬ್ಲೆಟ್ ತೊಗೊಂಡ್ಮೇಲೇ ಕಡಿಮೆ ಆಗಿದ್ದು. ಸೊ ನೀವು ಹೇಳ್ತೀರಾ ಅಲ್ವಾ, ನೀವು ತುಂಬಾ ಡಲ್ಲಾಗಿ ಕಾಣ್ತಾ ಇದ್ದೀರಾ ಅಕ್ಕ, ಯಾಕೆ ಅಂತ. ಸೊ ನೆನೆ ಹಾಗೆ ಆಗ್ತಾಯಿತ್ತು, ಹಾಗಾಗಿ ನಾನು ಕಂಟಿನ್ಯೂ ಮಾಡಲಿಲ್ಲ. ಸೊ ಇವತ್ತು ಐ ಆಮ್ ಡೂಯಿಂಗ್ ಬೆಟರ್. ಸೊ ನೆನ್ನೆ ಪಿಕ್ಕಲ್ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿದೆ. ಪಿಕ್ಕಲ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ಪಿಕ್ಕಲ್ ಎಕ್ಸ್ಪೆರಿಮೆಂಟ್ ಅನ್ನಲ್ಲ, ಗೊತ್ತಿಲ್ಲ, ಬಟ್ ಸಕ್ಸಸ್ ಆಯಿತು. ಈ ಸಾರಿ ನಾನು ಫಸ್ಟ್ ಟೈಮ್ ಹಾಕಿದ್ರಿಂದ ಸ್ವಲ್ಪ ಅದು ಇದು ಅಂದ್ಬಿಟ್ಟು ಅತ್ತೆ ಕೇಳು, ಅಮ್ಮನ ಕೇಳು, ಸ್ವಲ್ಪ ರಿಸರ್ಚ್ ಮಾಡು, ಆ ಥರ ಮಾಡಿದೆ. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಇದೇ ಥರ ಫಾಲೋ ಮಾಡ್ಬೋದು. ನನಗೆ ಏನು ಅಂದರೆ, 1-2 ದಿನ ಅದನ್ನು ಟಚ್ ಮಾಡಲಿಲ್ಲ, ಮಿಕ್ಸ್ ಮಾಡಲಿಲ್ಲ ಅಂದರೆ ಮೇಲ್ಗಡೆ ಭೂಷಣ ಕಟ್ಟಕ್ಕೆ ಶುರು ಆಗುತ್ತೆ. ನಾವು ಊರಿಂದ ತಂದಾಗೆಲ್ಲ ಹಾಗೆ ಆಗುತ್ತೆ. ಸೊ ಆ ಥರ ಆಗಬಾರ್ದು. ಅದಕ್ಕೆ ನಾನೇನಾದರೂ ಮಾಡೋಣ ಅಂದ್ಬಿಟ್ಟು ಕೇಳಿಕೊಂಡು ಎಲ್ಲನೂ ಮಾಡಿದ್ದೆ. ಆ್ಯಸ್ ಆಫ್ ನಾವು ಮೋರ್ ದ್ಯಾನ್ 1 ವೀಕೆ ಆಯಿತು, ಆ ಥರ ಏನೂ ಆಗಿಲ್ಲ. ನೋಡೋಣ ಫ್ಯೂಚರ್ ಏನಾಗುತ್ತೆ ಅಂದ್ಬಿಟ್ಟು. ಸೊ ನೀವು ಇದನ್ನು ಫಾಲೋ ಮಾಡ್ಬೋದು. ಓಕೆ ಸ್ನೇಹಿತರೆ, ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಟ್ ನಿಮಗೆ ಆದರೂ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮೋಟಿವೇಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್.